ಸಚಿವ ಬೈರತಿ ಸುರೇಶ್ಗೆ ಕಾದಿದೆಯಾ ಸಂಕಷ್ಟ? ಹಾಲಿ ಮಂತ್ರಿ ಬೈರತಿ ಸುರೇಶ್ ವಿರುದ್ಧ ರಾಜ್ಯಪಾಲರಿಗೆ ದೂರು. ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದಾಗ ಲಂಚ ಆರೋಪ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಬೈರತಿ ಹಗರಣ ಲಿಸ್ಟ್ ಆಗಿದ್ದು, ಹಿಂದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ. ಅಧಿಕಾರಿ ವಿರುದ್ಧ ವಿಡಿಯೋ ಆಧರಿಸಿದ ರಾಜ್ಯಪಾಲರಿಗೆ ದೂರು. ನಗರಾಭಿವೃದ್ಧಿ ಇಲಾಖೆಯ ಭ್ರಷ್ಟಾಚಾರ ಆರೋಪ ಮಾಡಿದ್ದ ಶರಣಪ್ಪ ಮಡಿವಾಳ ಲಿಂಗಸೂರು ಟೌನ್ ಪ್ಲಾನಿಂಗ್ ಅಧಿಕಾರಿ ಆರೋಪ. ಬೈರತಿ ಸುರೇಶ್ ಅಧಿಕಾರಿ ದುರುಪಯೋಗ, ಸ್ವಜನ ಪಕ್ಷಪಾತ ಆರೋಪ. ಅಕ್ರಮ ಲೇಔಟ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆರೋಪ. ಸಚಿವರಿಗೆ ಪಾಲು ಕೊಡಬೇಕು ಅಂತ ಎಂದಿದ್ದ ಅಧಿಕಾರಿ ವೈರಲ್ ವಿಡಿಯೋ ಬೆನ್ನಲ್ಲೇ ರಾಜ್ಯಪಾಲರಿಗೆ ಕಂಪ್ಲೇಂಟ್. ರಾಜ್ಯಪಾಲರ ಅಂಗಳಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಲಂಚದ ಹಗರಣ. ಸಚಿವ ಬೈರತಿ ಸುರೇಶ್ ವಿರುದ್ಧ ಗವರ್ನರ್ ಮೆಟ್ಟಿಲೇರಿದ ದಿನೇಶ್ ಕಲ್ಲಹಳ್ಳಿ. ಸಚಿವರಿಗೆ ಪಾಲು ಕೊಡಬೇಕು ಎಂದಿದ್ದ ಅಧಿಕಾರಿ ವೈರಲ್ ವಿಡಿಯೋ ಆಧರಿಸಿ ಸಚಿವ ಬೈರತಿ ವಿರುದ್ಧ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಆಗಿದೆ. ಸಚಿವ ಬೈರತಿ ಸುರೇಶ್ ಕುರ್ಚಿ ಅಲುಗಾಡಿಸುತ್ತ ಅಧಿಕಾರಿಯ ಆರೋಪ. ಸಚಿವ ಬೈರತಿ ಸುರೇಶ್ಗೆ ಶಾಕ್ ಕೊಡ್ತಾರ ಗವರ್ನರ್. ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ದೂರು ನೀಡಿದ ದಿನೇಶ್ ಕಲ್ಲಹಳ್ಳಿ. ಈ ರಾಜ್ಯದ ಸಾರಿಗೆ ಸಚಿವರು, ಇಂದಿನ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಲಿಂಗಸೂರಿನ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿಯಿಂದ ಲಂಚ ಪಡೆದು ಕೆಲಸ ಮಾಡಿಕೊಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡಿವಾಳ ಅವರನ್ನು ಅಮಾನತುಗೊಳಿಸಲಾಗಿದೆ. ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ, ಸಚಿವರು ಲಂಚ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ದೂರು ದಾಖಲಾಗಿ ತನಿಖೆ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಬೈರತಿ ಸುರೇಶ್ ಅವರ ವಿರುದ್ಧ ಸಮರ್ಪಕವಾಗಿ ತನಿಖೆ ಆಗಬೇಕು. ಈ ಭ್ರಷ್ಟಾಚಾರ ಸಚಿವಾಲಯದಲ್ಲೂ ಕೂಡ ವ್ಯಾಪಕವಾಗಿ ಹಬ್ಬಿರೋದರ ಬಗ್ಗೆ ಇಲಾಖೆಯ ಅಧಿಕಾರಿಯೇ ನೇರವಾಗಿ ಆರೋಪ ಮಾಡಿರೋದ್ರಿಂದ ಈ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂಥ ಶ್ರೀ ಬೈರತಿ ಸುರೇಶ್ ಅವರ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಸೂಕ್ತವಾಗಿ ತನಿಖೆ ನಡೆಸಲಿಕ್ಕೆ ಆದೇಶ ನೀಡಬೇಕಂತೇಳಿ ನಿನ್ನೆ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಒಂದು ಸವಿರವಾದಂಥ ದೂರನ್ನು ಕೂಡ ಕೊಟ್ಟಿದ್ದೇನೆ. ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ಅವರು ಇಲಾಖೆಯಲ್ಲಿ ಹಿಂದೆ ನಡೆದಂಥ ಅಕ್ರಮ ಮತ್ತು ಅವ್ಯವಹಾರಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಕೂಡ ಆಗಬೇಕಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸೂರಿನ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿ ಏನಿದ್ದಾರೆ ಶರಣಪ್ಪ ಮಡಿವಾಳ್ರ, ಇವರು ಹೇಳಿಕೆ ಆಧಾರದಲ್ಲಿ ವಿಶೇಷವಾದಂಥ ಒಂದು ತಂಡನ ರಚಿಸಬೇಕಾಗತ್ತೆ. ಆ ತಂಡದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿರುವಂಥ ನೋಡಿಕೊಂಡು ಸಚಿವರ ವಿರುದ್ಧ ಒಂದು ಪ್ರಕರಣ ದಾಖಲಿಸಿ ಉನ್ನತ ಮಟ್ಟದ ತನಿಖೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ.